ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾತಿ ಅನ್ನುವಂತಹ ಒಂದು ಅನಿಷ್ಟ ಹೋಗಬೇಕು. ಅದಕ್ಕಾಗಿಯೇ ಏನಾಗಬೇಕು, ಅಂತರ್ಜಾತಿ ವಿವಾಹ ಆಗಬೇಕು, ಹಾಗೆ ಹೀಗೆ ಮುಂಡಾ ಮೋಸ್ತು ಅಂತ ಮಾತಾಡ್ತಾಯಿದ್ರು. ಆಮೇಲೆ ಅದಕ್ಕೂ ಕೂಡ ಅದರದೇ ಆದಂತಹ ಒಂದು ಫಂಡ್ಸನ್ನು ರಿಲೀಸ್ ಮಾಡಿದ್ರು. ನೀವೇನಾದರೂ ಅಂತರ್ಜಾತಿ ವಿವಾಹವಾದರೆ ನಿಮಗೆ ಸಹಾಯಧನವನ್ನು ನಮ್ಮ ಸರ್ಕಾರ ನೀಡುತ್ತೆ. ಅದರ ಇಲಾಖೆ ಯಾವುದು? ಸಮಾಜ ಕಲ್ಯಾಣ ಇಲಾಖೆ. ಬಟ್ ಇವಾಗ ಇಲ್ಲಿ ಉದ್ಭವವಾದಂತಹ ಪ್ರಶ್ನೆ ಏನು ಅಂದರೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡ್ಡಿಲ್ಲ. ಸಮಾಜ ಕಲ್ಯಾಣ ಇಲಾಖೆಗೆ ಯಾರಾದರೂ ಇವಾಗ ನವಜೋಡಿಗಳು ಅಂತರ್ಜಾತಿ ವಿವಾಹವಾಗಿ ಮೊದಲೇ ಸಮಾಜವನ್ನು ಎದುರಾಕೊಂಡು ಬಂದಿರುವಂತಹ ನವಜೋಡಿಗಳು ಹೋಗ್ಬಿಟ್ಟು, ಇಲ್ಲಪ್ಪ ನಮ್ಮ ಮ್ಯಾರೇಜ್ ಆಗೈತೆ, ನಾವೇನೋ ಒಂದು ಬಿಸ್ನೆಸ್ ತಕ್ಕಂತೀವಿ, ಏನಾದರೂ ಒಂದು ಸ್ವಲ್ಪ ಸಹಾಯಧನ ಸಿಗಲಿ ಅಂತ ಹೋದರೆ ಅಲ್ಲಿ ದುಡ್ಡೇ ಇಲ್ಲ, ಫಂಡ್ಸ್ ಇಲ್ಲ. ಎಕ್ಸಾಕ್ಟಾಗಿ ಇದರ ರೂಲ್ಸ್ ಪ್ರಕಾರ, ಅಂತರ್ಜಾತಿ ವಿವಾಹದ ಸಹಾಯಧನದ ರೂಲ್ಸ್ ಪ್ರಕಾರ 3 ತಿಂಗಳ ಒಳಗಡೆ ಅವ್ರಿಗೆ ಹಣ ಬಂದು ಪಾವತಿ ಆಗಬೇಕು ಅಂತರ್ಜಾತಿ ವಿವಾಹವಾಗಿರುವಂಥ ನವಜೋಡಿಗಳಿಗೆ. ಬಟ್ ಇಲ್ಲಿ 1 ವರ್ಷ ಹೋದರೂ ಕೂಡ ದುಡ್ಡು ಜಮಾ ಆಗ್ತಾ ಇಲ್ಲ. ಬ್ಯಾಂಕ್ ಖಾತೆಗಳು ಖಾಲಿ ಬಿದ್ದಿವೆ. ಜಂಟಿ ಅಕೌಂಟ್ ಮಾಡಿಸ್ತಾರೆ. ಏನಿಲ್ಲಪ್ಪ ಅಂತಂದ್ರೂ ಒಂದಿಷ್ಟು ದೊಡ್ಡ ಬಂಡಲ್ ಅಷ್ಟು ಪೇಪರ್ಸ್ಗಳನ್ನು ಅವರು ಸಮಾಜ ಕಲ್ಯಾಣ ಇಲಾಖೆಯವರು ತಗೊಂತಾರೆ. ಸಬ್ ರಿಜಿಸ್ಟ್ರಾರ್ ಮಾಡಿರುವಂತಹ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡೋ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಅದೇ ರೀತಿ ತಹಸೀಲ್ದಾರ್ ಕೊಟ್ಟಂತಹ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರದ ಮೇಲೂ ಅವ್ರಿಗೆ ನಂಬಿಕೆ ಇಲ್ಲ. ಅದೇ ರೀತಿ ಏನಂತೀರ ನೀವು, ಅದೇ ರೀತಿ ಸ್ಕೂಲಿನ LC ಮೇಲೆ ಕೂಡ ಅವ್ರಿಗೆ ನಂಬಿಕೆ ಇಲ್ಲ. ರೇಷನ್ ಕಾರ್ಡ್ ಮೇಲೆ ನಂಬಿಕೆ ಇಲ್ಲ. ಆಧಾರ್ ಕಾರ್ಡ್ ಮೇಲೆ ನಂಬಿಕೆ ಇಲ್ಲ. ಮದುವೆ ಆಗೋವಾಗ ಹಿಂದೆ ಪಂಚರ್ ನಿಂತಿರಬೇಕು. 5 ಜನ ಹಿರಿಕರ ಸಮ್ಮುಖದಲ್ಲಿ ಮದುವೆ ಆಗಿ, ಯಾಕ್ರಿ ಸರ್ ಅದೆಲ್ಲ ಬೇಕು? ಆನರ್ ಕಿಲ್ಲಿಂಗ್ ಅಂತ ನೀವು ಕೇಳಿರಬಹುದು, ಕೇಳಿರಕ್ಕಿಲ್ಲ, ಅದೇನೂ ನನಗೆ ಗೊತ್ತಿಲ್ಲ. ಬಟ್ ಆದರೂ ಕೂಡ ಆನರ್ ಕಿಲ್ಲಿಂಗ್ ಅಂತ